ಕಳೆದ 3-4 ತಿಂಗಳಿನಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ. ಇದೇ ಮಧ್ಯೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಮತ್ತೆ 2 ಕಂತಿನ ಹಣ ಫೆಬ್ರವರಿಯಲ್ಲಿ ಜಮೆ ಮಾಡುವ ಭರವಸೆ. ಇದೇ ಮಧ್ಯೆ ಯಾವ ಫಲಾನುಭವಿಗಳಿಗೆ ಹಣ ಜಮೆ ಆಗುತ್ತಿಲ್ಲ ಮತ್ತು ಯಾಕೆ ಆಗುತ್ತಿಲ್ಲ ಎಂಬ ಒಂದು ಶಾಕಿಂಗ್ ಮಾಹಿತಿಯೂ ಕೂಡ ಬಿಚ್ಚಿಟ್ಟಿದ್ದಾರೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಭಾರತದ ಬಜೆಟ್ ಮಂಡನೆ ಮಾಡಿರೋ ನಿರ್ಮಲಾ ಸೀತಾರಾಮನ್ ಅವರ ಬಳಿ ಕಾರ್ಯ ಇಲ್ಲವಂತೆ. ಇನ್ನು ಮಧ್ಯಮ ವರ್ಗದವರು ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಮಾಡಲಾಗ್ತಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಜೆಟ್ ನಲ್ಲಿ ರೈತರಿಗೆ ಸಿಹಿ ಸುದ್ದಿ ಕೊಟ್ಟ ಸರ್ಕಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ 63,500 ಕೋಟಿ ರೂಪಾಯಿ ಮೀಸಲು. ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದು ಕಂತು ಯಾವಾಗ ಜಮೆ ಆಗುತ್ತೆ ಎಂಬ ಮಾಹಿತಿ ಕೂಡ ಬಂದಿದೆ. ಇನ್ನು ಬಂಗಾರ ಪ್ರಿಯರಿಗೆ ಸುವರ್ಣ ಅವಕಾಶ ಬಂದಿದೆ. ಚಿನ್ನ ಮತ್ತು ಬೆಳ್ಳಿ ಭಾರಿ ಕುಸಿತಗೊಂಡಿದೆ. ಬಂಗಾರ ಪ್ರಿಯರು ಯಾವಾಗ ಚಿನ್ನ ಖರೀದಿ ಮಾಡಬೇಕು, ಹೂಡಿಕೆದಾರರು ಮುಂದೆ ಏನು ಮಾಡಬೇಕು ಎಂಬ ಮಾಹಿತಿ ಬಂದಿದೆ. ಅದು ಕೂಡ ನೋಡೋಣ. ಮತ್ತೊಂದಡಿಯಲ್ಲಿ ಧೈರ್ಯವಿದ್ರೆ ಒಬ್ಬನೇ ಬಹುಮತ ಸಾಧಿಸಬಲ್ಲ. ನಾನು ಮತ್ತು ಸಿದ್ದರಾಮಯ್ಯನವರು ಒಗ್ಗಟ್ಟಾಗಿದ್ದೇವೆ ಎಂದು ಸದನದಲ್ಲಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ಇದೀಗ ಕೊಪ್ಪಳ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ನೀಡಿದ್ದು, ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಶೀಘ್ರವೇ ಬಿಡುಗಡೆ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಸಾಕಷ್ಟು ಫಲಾನುಭವಿಗಳಿಗೆ 3-4 ತಿಂಗಳಿನಿಂದ ಹಣವೇ ಜಮಾ ಆಗಿಲ್ಲ. ಈ ಬಗ್ಗೆ ಮಾಧ್ಯಮದವರು ಬಾಕಿ ಕಂತು ಯಾವಾಗ ಹಾಕುತ್ತೀರಿ ಎಂದ ಪ್ರಶ್ನೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಇದುವರೆಗೆ 24ನೇ ಕಂತು ಬಿಡುಗಡೆ ಮಾಡಲಾಗಿದೆ. ಇದೀಗ ಮತ್ತೆ 2 ಕಂತಿನ ಹಣ ಬಿಡುಗಡೆ ಮಾಡುತ್ತಿದ್ದೇವೆ. ಈ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಟ್ಟು 26 ಕಂತು ಹಾಕುವ ಮೂಲಕ 52,000 ರೂಪಾಯಿ ನೀಡಿದಂತಾಗುತ್ತೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳವರೆಗಿನ ಕಂತನ್ನ ಹಾಕಿರುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ದು, ಇದೀಗ 25 ಮತ್ತು 26ನೇ ಕಂತು ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಕಂತು ಕೂಡ ಶೀಘ್ರವೇ ಹಾಕುವುದಾಗಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಇದೇ ಮಧ್ಯೆ ಕೆಲವರಿಗೆ ಹಣ ಜಮಾ ಆಗುತ್ತಿಲ್ಲ. ಈ ಬಗ್ಗೆಯೂ ಕೂಡ ಗೊಂದಲವಿದ್ದು, ಅದಕ್ಕಾಗಿಯೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಹೌದು, ಇನ್ನು ಮುಂದೆ ಹಣ ಜಮೆ ಆಗಿಲ್ಲ ಎಂದು ಬ್ಯಾಂಕು, ಕಚೇರಿ ಅಧಿಕಾರಿಗಳ ಬಳಿ ಹೋಗುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಗೃಹಲಕ್ಷ್ಮಿ ಯೋಜನೆ ಸಮಸ್ಯೆಗಾಗಿನೇ 181 ಸಂಖ್ಯೆಯ ಸಹಾಯವಾಣಿ ತೆರೆದಿದ್ದು, ಇದರಡಿಯಲ್ಲಿ ಮೊದಲ ಬಾರಿಗೆ ಗೃಹಲಕ್ಷ್ಮಿ ಯೋಜನೆ ಸಮಸ್ಯೆಯೂ ಕೂಡ ಬಗೆಹರಿಸಲಾಗ್ತಾ ಇದೆ. ಹೌದು, ಕೆಲವೊಮ್ಮೆ 2 ತಿಂಗಳು 3 ತಿಂಗಳಾದರೂ ಹಣ ಜಮಾ ಆಗಿರೋದಿಲ್ಲ. ಇಂತಹ ಸಮಯದಲ್ಲಿ ಫಲಾನುಭವಿಗಳು ಪದೇ ಪದೇ ಬ್ಯಾಂಕ್ ಖಾತೆ ಬ್ಯಾಲೆನ್ಸ್ ಚೆಕ್ ಮಾಡುವುದು, ಮೊಬೈಲ್ ಸಂದೇಶ ನೋಡುವುದು, ಹೀಗೆ ಅಸಮಾಧಾನದಲ್ಲಿರುತ್ತಾರೆ. ಮತ್ತು ಎಷ್ಟೋ ಫಲಾನುಭವಿಗಳು ಕಚೇರಿ ಅಂತ ಅಲ್ಲಿ ಇಲ್ಲಿ ಅಲೆದಾಡುತ್ತಾರೆ. ಹಾಗಾಗಿ ಇದನ್ನು ತಪ್ಪಿಸಲು ಸರ್ಕಾರ ಸಹಾಯವಾಣಿ ಸಂಖ್ಯೆ ಪ್ರಾರಂಭ ಮಾಡಿದೆ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಫಲಾನುಭವಿಗಳಿಗೆ ತಾಂತ್ರಿಕ ದೋಷಗಳಿಂದ ಜಮಾ ಆಗಿರೋದಿಲ್ಲ. ಇನ್ನು ಕೆಲವೊಮ್ಮೆ ಈ KYC ಸೇರಿದಂತೆ ಬ್ಯಾಂಕಿನ ಸಮಸ್ಯೆಯಿಂದ ಆಗಿರೋದಿಲ್ಲ. ಇನ್ನು ಕೆಲವರಿಗೆ ತೆರಿಗೆ ಪಾವತಿ ಮಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಹಣ ನಿಲ್ಲಿಸಲಾಗಿರುತ್ತೆ. ಈ ಬಗ್ಗೆ ನಿಖರವಾದ ಮಾಹಿತಿ ಪಡೆದುಕೊಳ್ಳಲು 181ಕ್ಕೆ ಕರೆ ಮಾಡಿ ಆಪರೇಟರ್ಗಳ ಮೂಲಕ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಹೇಳಲಾಗ್ತಾ ಇದೆ. ಇನ್ನು ಇದೇ ಮಧ್ಯೆ ಸ್ನೇಹಿತರೆ, ಸಾಫ್ಟ್ವೇರ್ ನಲ್ಲಿ ನಿಮ್ಮ ಹೆಸರು ತೋರಿಸಲಿಲ್ಲವೆಂದರೆ ಹಣ ಜಮಾ ಆಗೋದಿಲ್ಲ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಶ್ನೆಯೊಂದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಹೌದು, ಇದುವರೆಗೆ ರಾಜ್ಯಾದ್ಯಂತ GST ಮತ್ತು ಆದಾಯ ತೆರಿಗೆ ಎಂಬ ಕಾರಣಕ್ಕೆ 52,000 ಮಹಿಳೆಯರಿಗೆ ಹಣ ಜಮಾ ಆಗುತ್ತಿರಲಿಲ್ಲ. ಈಗ ನಾವು ಈ ಪೈಕಿ 20,000 ಫಲಾನುಭವಿಗಳ ಸಮಸ್ಯೆ ಬಗೆಹರಿಸಿದ್ದು, ಉಳಿದವರ ಸಮಸ್ಯೆಯೂ ಕೂಡ ಶೀಘ್ರವೇ ಸರಿಪಡಿಸುತ್ತೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇದೇ ಮಧ್ಯೆ ಸ್ನೇಹಿತರೆ, ಇಲಾಖೆಯ ಸಾಫ್ಟ್ವೇರ್ ಅಲ್ಲಿ ಫಲಾನುಭವಿಗಳ ಹೆಸರು ಇಲ್ಲವೆಂದರೆ ಆಗ ಹಣ ಜಮೆ ಆಗೋದಿಲ್ಲ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಸರ್ಕಾರವಾಗಲಿ ನಮ್ಮ ಇಲಾಖೆದಾಗಲಿ ತಪ್ಪಿಲ್ಲ. ಇಂದು ರಾಜ್ಯದಲ್ಲಿ ಸುಮಾರು 1,26,00,000 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದು, ಕೆಲವು ಫಲಾನುಭವಿಗಳು ಕೆಲವೊಂದು ವ್ಯವಹಾರ ಮಾಡುವಾಗ GST ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರುತ್ತಾರೆ. ಹಾಗಾಗಿ ಅವರ ಹೆಸರು ಸಾಫ್ಟ್ವೇರ್ ನಲ್ಲಿ GST ಮತ್ತು ಆದಾಯ ತೆರಿಗೆ ಅಂತ ತೋರಿಸುತ್ತಿರುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಹಣ ಜಮೆ ಆಗಿರೋದಿಲ್ಲ. ಆದರೆ ಈ ಒಂದು ಸಮಸ್ಯೆ ಇದೀಗ ಸರಿಪಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗುತ್ತಿಲ್ವಾ? ಕಮೆಂಟ್ ನಲ್ಲಿ ಎಷ್ಟು ತಿಂಗಳಾಯಿತು ಎಂಬುದನ್ನು ಕಮೆಂಟ್ ಮಾಡಿ. ಬನ್ನಿದೀಗ 2ನೇ ಮಾಹಿತಿಗೆ ಹೋಗೋಣ. ಇತ್ತೀಚೆಗೆ ಫೆಬ್ರವರಿ 1ರಂದು ನಡೆದಂತ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಯಾವುದೇ ಮಹತ್ವದ ಘೋಷಣೆ ಮಾಡಿಲ್ಲ. ಹಾಗಾಗಿ ದೇಶಾದ್ಯಂತ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಒಂದು ಚರ್ಚೆ ಶುರುವಾಗಿದೆ. ಹೌದು, ಮಧ್ಯಮ ವರ್ಗದವರ ಸಿಟ್ಟಲ್ಲಿರೋ ನಿರ್ಮಲಾ ಸೀತಾರಾಮನ್ ಅವರ ಆಸ್ತಿ ಎಷ್ಟು, ಅವರು ಎಷ್ಟು ಟ್ಯಾಕ್ಸ್ ಕಟ್ಟುತ್ತಾರೆ ಎಂಬ ಕುರಿತಂತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ನಿರಾಸೆ ಮೂಡಿಸಿದ ನಂತರ ದೇಶಾದ್ಯಂತ ನಿರ್ಮಲಾ ಸೀತಾರಾಮನ್ ಅವರ ಆಸ್ತಿ ಮತ್ತು ಸಂಬಳದ ಬಗ್ಗೆ ಶುರುವಾಗಿದೆ. ಈಗ ಬಂದಿರುವ ಮಾಹಿತಿ ಪ್ರಕಾರ
ಪ್ರಕಾರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಒಟ್ಟು ಆಸ್ತಿ 2,75,00,000ವಾಗಿದ್ದು 1,11,00,000 ಸಾಲವೂ ಕೂಡ ಇದೆ ಎಂದು ಹೇಳಲಾಗ್ತಾ ಇದೆ. ಅವರ ಬಳಿ ಯಾವುದೇ ಕಾರು ಇಲ್ಲ, ಬದಲಿಗೆ ಒಂದು ಬಜಾಜ್ ಸ್ಕೂಟರ್ ಇದೆ ಎಂದು ಕೂಡ ಹೇಳಲಾಗ್ತಾ ಇದೆ. ಹೌದು, ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಮಧ್ಯಮ ವರ್ಗದವರ ಸಿಟ್ಟಿಗೆ ಗುರಿಯಾಗಿರೋ ನಿರ್ಮಲಾ ಸೀತಾರಾಮನ್ ಅವರ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಇದೀಗ ಶುರುವಾಗಿದೆ. ಫೆಬ್ರವರಿ 1ರಂದು 9ನೇ ಬಾರಿಗೆ ಸತತವಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿ ದಾಖಲೆ ಮಾಡಿದ್ದಾರೆ. ಆದರೆ ಈ ಬಾರಿ ಮಧ್ಯಮ ವರ್ಗದ ಜನಾಂಗಕ್ಕೆ ಯಾವುದೇ ಒಂದು ಸಿಹಿ ಸುದ್ದಿ ಸಿಕ್ಕಿಲ್ಲ. ಆದರೆ ಸ್ನೇಹಿತರೆ, ಈಗ ನಿರ್ಮಲಾ ಸೀತಾರಾಮನ್ ಅವರ ಸಂಬಳ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಈ ಕುರಿತಂತೆ mynetra.info ಒಂದು ಸುದ್ದಿ ಪ್ರಕಟವಾಗಿದೆ. ಈ ಒಂದು ಸುದ್ದಿಯ ಪ್ರಕಾರ ನಿರ್ಮಲಾ ಸೀತಾರಾಮನ್ ಅವರ ಬಳಿ 315 ಗ್ರಾಂ ಚಿನ್ನ, 2 ಕಿಲೋಗ್ರಾಂ ಬೆಳ್ಳಿ ಕೂಡ ಇದ್ದು 2,75,00,000 ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇವರ ಸಂಬಳವು ವರ್ಷಕ್ಕೆ 12 ಲಕ್ಷವಿದೆಯಂತೆ. ಅಂದರೆ ತಿಂಗಳಿಗೆ 1 ಲಕ್ಷ ಇವರು ಸಂಬಳ ಪಡೆದುಕೊಳ್ಳುತ್ತಾರೆ. ಇದರ ಹೊರತಾಗಿಯೂ ಕೂಡ ಅವರಿಗೆ ಅಧಿಕೃತ ಕರ್ತವ್ಯಗಳಿಗಾಗಿ ಪ್ರಯಾಣ ಮತ್ತು ಇತರೆ ಭತ್ಯೆ ಕೊಡಲಾಗುತ್ತೆ. ಪ್ರತಿದಿನ ಸರ್ಕಾರಿ ಕರ್ತವ್ಯಕ್ಕಾಗಿ 2,000 ರೂಪಾಯಿ ಹೆಚ್ಚುವರಿಯಾಗಿ ಭತ್ಯೆಯೂ ಕೂಡ ಸಿಗುತ್ತೆ. ಇದರ ಜೊತೆಗೆ ಉಚಿತವಾದ ಸಾರಿಗೆ, ವಸತಿ ವ್ಯವಸ್ಥೆ ಸೇರಿ ಹಲವು ಸೌಲಭ್ಯಗಳನ್ನು ಇವರು ಪಡೆದುಕೊಳ್ಳುತ್ತಾರೆ. ಈ ಮೂಲಕ ಹಲವು ಭತ್ಯೆಗಳು ಸೇರಿಸುವ ಮೂಲಕ ಇವರ ಸಂಬಳ ಇನ್ನೂ ಹೆಚ್ಚಾಗುತ್ತೆ ಎಂದು mynetra.info ಸುದ್ದಿ ವರದಿಯಾಗಿದೆ. ಇನ್ನು ರೈತರಿಗೆ ಈ ಬಾರಿ ಬಜೆಟ್ನಲ್ಲಿ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, ಈ ಒಂದು ವರ್ಷವೂ ಕೂಡ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಂದುವರಿಸಲು 63,500 ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ. ಅಂದಹಾಗೆ ಸ್ನೇಹಿತರೆ, ಈ ಬಾರಿ ರೈತರಿಗೆ ನಿರಾಸೆಯೂ ಕೂಡ ಮೂಡಿದೆ. ಯಾಕಂದ್ರೆ ಸತತವಾಗಿ 3-4 ಬಜೆಟ್ಗಳಿಂದ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೊತ್ತ ಹೆಚ್ಚಳ ಮಾಡಲಾಗುತ್ತೆ ಎಂದು ನಿರೀಕ್ಷೆ ಮಾಡಲಾಗುತ್ತಿದ್ದು, ಈಗ 2026ರ ಬಜೆಟ್ನಲ್ಲೂ ಕೂಡ ಈ ಬಗ್ಗೆ ಯಾವುದೇ ಘೋಷಣೆ ಮಾಡಿಲ್ಲ. ಹೌದು ಸ್ನೇಹಿತರೆ, ಈಗ ಕೇಂದ್ರ ಸರ್ಕಾರಕ್ಕೆ ಮನವಿ ಮತ್ತು ಬೇಡಿಕೆ ಸಲ್ಲಿಕೆ ಮಾಡಿದರೂ ಕೂಡ ಈ ಬಾರಿ ಬಜೆಟ್ನಲ್ಲಿ ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿಲ್ಲ. ಮತ್ತೊಮ್ಮೆ 6,000 ರೂಪಾಯಿ ಕೊಡಲಾಗುವುದು ಎಂದು ಘೋಷಣೆ ಮಾಡಲಾಗಿದೆ. ಇನ್ನು ಇಲ್ಲಿವರೆಗೆ ಕೇಂದ್ರ ಸರ್ಕಾರ 21 ಕಂತು ಜಮಾ ಮಾಡಿದೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನವೆಂಬರ್ ತಿಂಗಳಲ್ಲಿ 21ನೇ ಕಂತನ್ನ 10 ಕೋಟಿಗೂ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಿದ್ದು, ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ನವೆಂಬರ್ ತಿಂಗಳಲ್ಲಿ 2,000 ರೂಪಾಯಿ ಬಂದಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಇದೀಗ ರೈತರು 22ನೇ ಕಂತಿಗಾಗಿ ಕಾಯುತ್ತಿದ್ದು, ಮಾಹಿತಿಯ ಪ್ರಕಾರ ಇದೇ ತಿಂಗಳ ಕೊನೆಯ ವಾರದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಮತ್ತೊಂದು 2,000 ರೂಪಾಯಿ ಜಮೆ ಆಗುವ ನಿರೀಕ್ಷೆ ಇದೆ ಎಂದು ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನೀವು ಕೂಡ ಏನಾದರೂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಕಿಸಾನ್ ಸಮ್ಮಾನ್ ಎಂದು ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ದರೆ ಇದೊಂದು ಉತ್ತಮ ಅವಕಾಶ. ಹೌದು ಸ್ನೇಹಿತರೆ, ಸತತವಾಗಿ ಏರಿಕೆ ಕಂಡಿದ್ದಂಥ ಚಿನ್ನ 3 ದಿನದಲ್ಲಿ ಮಹಾ ಕುಸಿತವಾಗಿದೆ. ಹೌದು, ನೀವೀಗ ಸ್ಕ್ರೀನ್ ಮೇಲೆ ಚಿನ್ನದ ಬೆಲೆ ನೋಡ್ತಾ ಇರಬಹುದು. ಫೆಬ್ರವರಿ 3ರ ಮಾರುಕಟ್ಟೆ ಪ್ರಕಾರ 24 ಕ್ಯಾರೆಟ್ 1 ಗ್ರಾಮ್ 15,393 ರೂಪಾಯಿ, ಅಂದರೆ 10 ಗ್ರಾಮ್ಗೆ 1,53,000 ರೂಪಾಯಿ. ಸ್ನೇಹಿತರೆ, ಈ ಒಂದು ಚಿನ್ನ 1,80,000 ಆಗಿತ್ತು. ಇದೀಗ ಕುಸಿದು 1,53,000 ಆಸುಪಾಸು ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಅದೇ ರೀತಿ ಬೆಳ್ಳಿ ಬೆಲೆಯೂ ಕೂಡ ಊಹಿಸಲು ಆಗದಂಥ ಮಟ್ಟಿಗೆ ಕುಸಿತ ಕಂಡಿದೆ. 400 ರೂಪಾಯಿ ಪ್ರತಿ ಗ್ರಾಮ್ ಇತ್ತು, ಈಗ 280 ರೂಪಾಯಿ ಆಗಿದೆ. ಅಂದರೆ 1 kg ಬೆಳ್ಳಿ ಇತ್ತೀಚೆಗೆ 4,20,000 ಇತ್ತು, ಈಗ ನೋಡುತ್ತಿದ್ದಂತೆ ಕುಸಿದು 2,80,000 ಆಗಿದೆ. ಅಂದರೆ ಆಸುಪಾಸು 50% ಬೆಳ್ಳಿ ಕುಸಿತಗೊಂಡಿದೆ ಸ್ನೇಹಿತರೆ. ಹಾಗಾಗಿ ಇದೊಂದು ಚಿನ್ನ ಖರೀದಿ ಮಾಡಲು ಉತ್ತಮ ಸಮಯವೆಂದು ಹೇಳಲಾಗ್ತಾ ಇದೆ. ಅಂದಹಾಗೆ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಲು ಹೋಗಬೇಡಿ. ಹೌದು, ಏಕೆಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈಗಲೂ ಕೂಡ ಚಿನ್ನ ಮತ್ತು ಬೆಳ್ಳಿ ಕುಸಿತ ಕಾಣುತ್ತಿದೆ ಸ್ನೇಹಿತರೆ. ಇಷ್ಟು ದಿನ ಕಡಿಮೆ ಬೆಲೆಗೆ ಖರೀದಿ ಮಾಡಿದವರು ಇದೀಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಿದ್ದಾರೆ. ಅಂದರೆ ಲಾಭ ಗಳಿಸಿಕೊಳ್ಳಲು ಈ ಒಂದು ಚಿನ್ನ ಮತ್ತು ಬೆಳ್ಳಿಯನ್ನ ಸೆಲ್ ಮಾಡಲಾಗ್ತಾ ಇದೆ. ಮಾರುಕಟ್ಟೆ ತಜ್ಞರ ಪ್ರಕಾರ ಸದ್ಯಕ್ಕೆ ಮಾರುಕಟ್ಟೆ ಅಸ್ಥಿರವಾಗಿರುವ ಕಾರಣ ಆತುರದ ನಿರ್ಧಾರ ನಷ್ಟಕ್ಕೆ ಕಾರಣವಾಗಬಹುದು. ಹಾಗಾಗಿ ಸ್ವಲ್ಪ ಹಂತವಾಗಿ ಖರೀದಿ ಮಾಡಿದರೆ ಉತ್ತಮ ಎಂದು ಹೇಳಲಾಗ್ತಾ ಇದೆ. ಒಂದೇ ಸಮನೆ ಎಲ್ಲ ಹಣದಿಂದ ಚಿನ್ನ ಬೆಳ್ಳಿ ಖರೀದಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತಷ್ಟು ಕುಸಿದ್ರೆ ಆಗ ಮತ್ತೆ ನಷ್ಟ ಅನುಭವಿಸಬೇಕಾಗುತ್ತೆ. ಇನ್ನು ತಜ್ಞರ ವರದಿಯ ಪ್ರಕಾರ ಸಮೀಪದ ಅವಧಿಯಲ್ಲಿ ಅಂದರೆ ಇನ್ನೂ ಕೆಲ ತಿಂಗಳುಗಳ ಕಾಲ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ನಿರ್ದಿಷ್ಟ ವ್ಯಾಪ್ತಿಯೊಳಗೆ ಚಲಿಸುವ ಸಾಧ್ಯತೆ ಇದೆಯಂತೆ. ಅಂದರೆ ಜಾಸ್ತಿ ಹೆಚ್ಚಿಗೆನೂ ಆಗೋದಿಲ್ಲ, ಜಾಸ್ತಿ ಕಡಿಮೆನೂ ಆಗೋದಿಲ್ಲ, ಒಂದೇ ಒಂದು ನಿರ್ದಿಷ್ಟ ವ್ಯಾಪ್ತಿಯೊಳಗೆ ಚಲಿಸಬಹುದು ಎಂದು ಆರ್ಥಿಕ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ. ಬನ್ನಿದೀಗ ಕೊನೆಯ ಮಾಹಿತಿಗೆ ಹೋಗೋಣ. ಧೈರ್ಯವಿದ್ದರೆ ಒಬ್ಬನೇ ಬಹುಮತ ಸಾಧಿಸಬಲ್ಲ ಎಂದು ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ. ರಾಜಕೀಯ ಎಂಬುದೇ ಸಾಧ್ಯತೆಗಳ ಕಲೆ. ದೃಢವಾದ ನಿಲುವು ಸಂಕಲ್ಪ ಹೊಂದಿದ್ರೆ ಒಬ್ಬನೇ ಸಾಕು. ಆತನ ಜೊತೆ 140 ಜನರು ಕೂಡ ಇರುತ್ತಾರೆ. 2028ರಲ್ಲಿ ಏನಾಗುತ್ತೆ ನೋಡೋಣ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿರುವ ಆರೋಶಕ್ಕವರು ಎದ್ದು ನಿಂತು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಅಷ್ಟು ಮಾತ್ರವಲ್ಲ,
ಕಳೆದ ಒಂದು ತಿಂಗಳಿನಿಂದ ಡಿ.ಕೆ. ಶಿವಕುಮಾರ್ ಅವರ ಮಾತು ಮತ್ತು ಟ್ವೀಟ್ಗಳು ನೂರಾರು ಅರ್ಥ ಬರುವಂತಿದ್ದು ಎಲ್ಲರೂ ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ. ಈ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆ ನೀಡಲಿ ಎಂದು ಆರೋಶಕ್ ಅವರು ಹೇಳಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟಂತ ಡಿ.ಕೆ. ಶಿವಕುಮಾರ್ ಅವರು, ನೋಡ್ರಿ ಆರೋಶಕ್ ಅವರೇ, ನೀವು ಹಿರಿಯ ರಾಜಕಾರಣಿ, ಯಾರು ಏನಾದರೂ ಮಾತನಾಡಲಿ ನಾನು ತಲೆಕೆಡಿಸಿಕೊಳ್ಳೋದಿಲ್ಲ. ನಾನು ವಿದ್ಯಾರ್ಥಿ ನಾಯಕನಿಂದ ಬೆಳೆದು ಬಂದವನು, ನನ್ನದೇ ಆದ ಮೌಲ್ಯ ಪಾಲಿಸಿಕೊಂಡು ಉಳಿಸಿಕೊಂಡು ಬಂದಿದ್ದೇನೆ. ಪಕ್ಷ ನನಗೆ ಚಿಕ್ಕ ವಯಸ್ಸಿಗೆ ಟಿಕೆಟ್ ಕೊಟ್ಟಿದ್ದು ಇಲ್ಲಿವರೆಗೆ ನಾನು ಬೆಳೆದಿದ್ದೇನೆ. ರಾಜ್ಯ ರಾಜಕೀಯದಲ್ಲಿ ಏಳು ಬೀಳು ಸಹಜ. ನಾನು ಕೂಡ ಎಂತೆಂಥವರು ಎದ್ದಿದ್ದು ಬಿದ್ದಿದ್ದು ನೋಡಿದ್ದೇನೆ. ನಾನು ಕೂಡ ಬಿದ್ದು ಎದ್ದಿದ್ದೇನೆ. ಜೈಲು ವಾಸ ಎಲ್ಲವನ್ನು ಕೂಡ ಅನುಭವಿಸಿದ್ದೇನೆ. ಇನ್ನು ಒಂದು ತಿಂಗಳು ಕಳೆದರೆ ನಾನು ಪಕ್ಷದ ಅಧ್ಯಕ್ಷನಾಗಿ 6 ವರ್ಷವೂ ಕೂಡ ಪೂರ್ಣಗೊಳ್ಳುತ್ತೆ. ಇನ್ನು ಸಿದ್ದರಾಮಯ್ಯ ಸೇರಿದಂತೆ 139 ಶಾಸಕರು ಕೂಡ ನನ್ನ ಬಲ, ನನ್ನ ಜೊತೆಗೇ ಇದ್ದಾರೆ. ಸಿದ್ದರಾಮಯ್ಯನವರು 100ರಷ್ಟು ನನ್ನ ಜೊತೆಗೆ ಇದ್ದಾರೆ. ಇದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ನಾವಿಬ್ಬರು ಕೂಡ ಪರಸ್ಪರ ಕೈ ಜೋಡಿಸಿ ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದು ಮುಂದೆಯೂ ಕೂಡ ಕೆಲಸ ಮಾಡುತ್ತೇವೆ. ಜನತೆಗೆ ಕೊಟ್ಟ ಮಾತನ್ನ ನಾವು ಉಳಿಸಿಕೊಂಡು ಕೆಲಸ ಮಾಡುತ್ತಿದ್ದೇವೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಕಷ್ಟ ಕಾಲದಲ್ಲಿ ನಾನು ನಿಂತಿದ್ದೇನೆ, ಮುಂದೆಯೂ ಕೂಡ ನಿಲ್ಲುತ್ತೇನೆ. ಅವರು ಕೂಡ ಕಷ್ಟ ಕಾಲದಲ್ಲಿ ನನ್ನ ಜೊತೆ ನಿಲ್ಲಲಿದ್ದಾರೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಸದ್ಯಕ್ಕಷ್ಟೇ ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.